ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ವಿಜಿತ್ ಅಂತ. ನೀವು ನೋಡ್ತಾ ಇದ್ದೀರಾ ವಿಜಿತ್ ನೆಟ್ ಯೂಟ್ಯೂಬ್ ಚಾನಲ್. ಏನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಾರಂತೆ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೆಲ್ಲ ನಿಮಗೆ ನೋಡೋಕೆ ಸಿಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಖಂಡಿತವಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಅತ್ಯಂತ ವೇಗವಾಗಿ ಬೆಳೀತಕ್ಕಂತಹ ನಗರ. ಸೊ ಅದೇ ರೀತಿಯಾಗಿ ತುಂಬ ವೇಗವಾಗಿ ಬೆಳೆದು ಒಂದು ದೇಶಕ್ಕೇ ಮೂರನೇ ಹೈಯೆಸ್ಟ್ GDPನ ತಂದು ಕೊಡ್ತಕ್ಕಂತಹ ಬೆಂಗಳೂರು ನಗರ. ಸೊ ಕರ್ನಾಟಕದ ರಾಜಧಾನಿ ಬೆಂಗಳೂರು, ನಮ್ಮೆಲ್ಲರ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಸೊ ಇದರ ಹಿಸ್ಟ್ರಿ ಏನು, ಯಾವ ಥರ ಬೆಳೆದು ಬಂತು, ಸೊ ಇಲ್ಲಿರ್ತಕ್ಕಂತಹ ಪ್ರಮುಖ ರಸ್ತೆಗಳು ಯಾವ್ದ್ಯಾವುದು, ಪ್ರಮುಖ ನಗರಗಳು ಯಾವ್ದ್ಯಾವುದು, ಸೊ ಇವುಗಳ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಕಂಪ್ಲೀಟಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಲೆಟ್ಸ್ ನೌ ಸ್ಟಾರ್ಟ್ ದೆನ್ ಟಾಪಿಕ್. ಬೆಂಗಳೂರು ಸರಿಸುಮಾರು 6,000 ವರ್ಷಗಳ ಇತಿಹಾಸ ಬೆಂಗಳೂರಿಗಿದೆ. ಇದನ್ನು ಮೊದಲು ಬೆಂದಕಾಳೂರು ಅಂತ ಕರೀತಾಯಿದ್ರು. ಸೊ ಈ ಬೆಂಗಳೂರಿನ ಗಂಗರು, ಚೋಳರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು ಇವರೆಲ್ಲರೂ ಆಳ್ತಾರೆ. ಸೊ ಬೆಂಗಳೂರಿನ ನಿರ್ಮಾತೃರು ಬಂದು ಕೆಂಪೇಗೌಡರಾಗಿರ್ತಾರೆ. ಸೊ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಇದು ಬೆಂಗಳೂರು ಒಳಪಡುತ್ತೆ. ಆಮೇಲೆ ಈ ಕಾಲದ ಹಲವಾರು ಸಂತರು, ಕವಿಗಳು ಬೆಂಗಳೂರಿನ ದೇವರಾಯನಗರ ಮತ್ತು ಕಲ್ಯಾಣ ನಗರ ಅಂತ ಕರೀತಾರೆ. ನಂತರ 1638ರಲ್ಲಿ ಆದಿಲ್ ಶಾಹಿ ವಿಜಯನಗರದ 3ನೇ ಕೆಂಪೇಗೌಡರನ್ನ ಸೋಲಿಸುತ್ತಾರೆ. ನಂತರ ಕಾಳಗದಲ್ಲಿ ಸಹಕರಿಸಿದಂತಹ ಶಹಾಜಿ ಭೋಸ್ಲೆ ಅವರನ್ನು ಸಾಮಂತರನ್ನಾಗಿ ಮಾಡಲಾಗುತ್ತೆ. ಬೆಂಗಳೂರು ಬ್ರಿಟಿಷರ ಆಳ್ವಿಕೆಗೂ ಕೂಡ ಒಳಪಟ್ಟಿತ್ತು. 1799ರಲ್ಲಿ ಆಂಗ್ಲೋ ಇಂಡಿಯನ್ ಯುದ್ಧದಲ್ಲಿ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರ ಕೈಗೆ ಬೆಂಗಳೂರು ವಶ ಆಗುತ್ತೆ. ಸೊ ಬೆಂಗಳೂರಿನ ಆಡಳಿತಾತ್ಮಕ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಒಡೆಯರ್ಗೆ ನೀಡಲಾಗುತ್ತೆ. ನಂತರ ಬ್ರಿಟಿಷರು ಬೆಂಗಳೂರಿನ ಫ್ರಂಟ್ಗೆ, ಅಂದರೆ ಬೆಂಗಳೂರಿನ ಹೊರಭಾಗಕ್ಕೆ ಶಿಫ್ಟ್ ಆಗ್ತಾರೆ. ಸೊ ಹಾಗಾಗಿ ಬೆಂಗಳೂರಿನ ಸುತ್ತ ಅಂದರೆ ಬೆಂಗಳೂರಿನ ಹೊರಭಾಗದಲ್ಲೂ ಕೂಡ ಒಂದು ಹೊಸ ನಗರ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ನಿರ್ಮಾಣ ಆಗುತ್ತೆ 1898ರಲ್ಲಿ. 1898ರಲ್ಲಿ ಪ್ಲೇಗ್ ದಾಳಿಯಾಗುತ್ತೆ. ಸೊ ಅದಾದ ನಂತರ 3500 ಜನ ಬಲಿಯಾಗ್ತಾರೆ ಇದರಿಂದ. ಸೊ ಆವಾಗ ಒಳಚರಂಡಿ ವ್ಯವಸ್ಥೆ ವೇಗ ಪಡೆದುಕೊಳ್ಳುತ್ತೆ. ವೈದ್ಯಕೀಯ ವ್ಯವಸ್ಥೆ ವೇಗವಾಗಿ ಡೆವಲಪ್ಮೆಂಟ್ ಆಗುತ್ತೆ. ಟೆಲಿಫೋನ್ ವ್ಯವಸ್ಥೆ ಜಾರಿಯಲ್ಲಿಲ್ಲ, ಆವಾಗ ಟೆಲಿಫೋನ್ ವ್ಯವಸ್ಥೆ ಕೂಡ ಜಾರಿಗೆ ಬರುತ್ತೆ. ಅದೇ ಸಂದರ್ಭದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತೆ. ಬೆಂಗಳೂರು 1927ರಲ್ಲಿ ಹಲವಾರು ಪಾರ್ಕ್ಗಳ ನಿರ್ಮಾಣಗೊಂಡಿದ್ದು, ಮಳಿಗೆಗಳು, ರಸ್ತೆಗಳೆಲ್ಲ ನಿರ್ಮಾಣಗೊಂಡು ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಹೊಂದಿತು. ಬ್ರಿಟಿಷರು ವಾಸವಿದ್ದ ಬೆಂಗಳೂರಿನ ಹೊರಭಾಗ ಕಂಟೋನ್ಮೆಂಟ್ ಹಾಗೂ ಬೆಂಗಳೂರಿನ ಒಳ ಪ್ರದೇಶ, ಅಂದರೆ ಈಗ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಇತ್ತಲ್ವ, ಸೊ ಆ ಪ್ರದೇಶ ಎರಡು ಮರ್ಜ್ ಆಗಿಬಿಟ್ಟು ಒಂದು ಹೊಸ ನಗರವಾಗಿ ಕನ್ವರ್ಟ್ ಆಗ್ತದೆ. ಅದನ್ನೇ ನಾವು ಬೆಂಗಳೂರು ಅಂತ ಕರಿತೀವಿ. ಇಲ್ಲಿ ಬೆಂಗಳೂರಿನ ವಿಶೇಷತೆಯ ಬಗ್ಗೆ ನೋಡೋದಾದರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಇಂಜಿನಿಯರ್ಸ್ಗಳಿದ್ದಾರೆ. ಸೊ ಅದೇ ರೀತಿ ರಿಜಿಸ್ಟ್ರೇಡ್ ಕಂಪ್ನಿಗಳು ಬೆಂಗಳೂರಲ್ಲಿ ಇದ್ದಾವೆ. ಅದರಲ್ಲಿ ಸರಿಸುಮಾರು 20 ಲಕ್ಷದಷ್ಟು ಜನ ವರ್ಕ್ ಮಾಡ್ತಾಯಿದ್ದಾರೆ. ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ಯಾಕಂದರೆ ಇಲ್ಲಿ ಸಿಲಿಕಾನ್ ವ್ಯಾಲಿ ಇದೆ. ಸೊ ಬೆಂಗಳೂರು ಕರ್ನಾಟಕದ ಟೋಟಲ್ ಎಕಾನಮಿಯ 45% ಇತ್ತು. ಬೆಂಗಳೂರು ಕರ್ನಾಟಕದ ಅತಿ ದೊಡ್ಡ ನಗರವಾಗಿ ಇದೆ. ಬೆಂಗಳೂರಿನಲ್ಲಿರುವ ಪ್ರಮುಖ ರಸ್ತೆಗಳನ್ನು ನೋಡೋದಾದರೆ, MG ರೋಡ್, ಮಹಾತ್ಮ ಗಾಂಧಿ ರೋಡ್ ಅಂತ ಕರಿತೀವಿ, ಅವೆನ್ಯೂ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಹೊಸೂರು ರೋಡ್, ಇನ್ಫಂಟ್ರಿ ರೋಡ್, ಕಸ್ತೂರ್ಬಾ ರೋಡ್, ನ್ಯೂ BEL ರೋಡ್, ಸ್ಯಾಟಲೈಟ್ ಟೌನ್, ರಿಂಗ್ ರೋಡ್, ವಿವಿಪುರಂ ಫುಡ್ ಸ್ಟ್ರೀಟ್, ಇವೆಲ್ಲ ಪ್ರಮುಖವಾದಂತಹ ರಸ್ತೆಗಳಾಗಿರುತ್ತೆ. ಅದೇ ರೀತಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ನಗರಗಳ ಬಗ್ಗೆ ಹೇಳೋದಾದರೆ, ರಿಚ್ಮಂಡ್ ಟೌನ್, ಬೆನ್ಸನ್ ಟೌನ್, ಅಲ್ಸೂರು, ಕೋರಮಂಗಲ, ಇಂದಿರಾನಗರ, ರಾಜಾಜಿನಗರ, JP ನಗರ, ಮಲ್ಲೇಶ್ವರಂ, ಬನಶಂಕರಿ, ಜಯನಗರ, ಯಲಹಂಕ, ನ್ಯೂ ಟೌನ್, ವೈಟ್ ಫೀಲ್ಡ್, HSR ಲೇಔಟ್, ಕುಮಾರಸ್ವಾಮಿ ಲೇಔಟ್, ಆನೇಕಲ್, ಅಲ್ಸೂರು, ನಾಗರಬಾವಿ, ಚಾಮರಾಜಪೇಟೆ, RR ನಗರ, ಸುಂಕದಕಟ್ಟೆ. ಸೊ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಫೇಮಸ್ ಪ್ಲೇಸಸ್ಗಳನ್ನು ನೋಡೋದಾದರೆ, ಅಂದರೆ ವಿಸಿಟೆಡ್ ಪ್ಲೇಸಸ್ಗಳು ಯಾವ್ಯಾವುದು ಅಂತ ನೋಡೋದಾದರೆ, ಇಸ್ಕಾನ್ ಟೆಂಪಲ್ ತುಂಬ ಜನ ವಿಸಿಟ್ ಕೊಡ್ತಾರೆ. ರಾಧಾಕೃಷ್ಣ ಟೆಂಪಲ್ ಆಯಿತು, ಕಬ್ಬನ್ ಪಾರ್ಕ್ ಆಯಿತು, ಲಾಲ್ಬಾಗ್ ಆಯಿತು. ಅದೇ ರೀತಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಆಯಿತು, ಕಮರ್ಷಿಯಲ್ ಸ್ಟ್ರೀಟ್ ಆಯಿತು, MG ರೋಡ್ ಆಯಿತು, UP ಸಿಟಿ ಆಯಿತು, ವಂಡರ್ಲಾ ಆಯಿತು, ಬೆಂಗಳೂರು ಪ್ಯಾಲೇಸ್ ಆಯಿತು, ಲುಂಬಿನಿ ಗಾರ್ಡನ್ ಆಯಿತು, ವಿಧಾನಸೌಧ ಆಯಿತು. ಇವೆಲ್ಲವುಗಳ ಕೂಡ ಮೋಸ್ಟ್ ವಿಸಿಟೆಡ್ ಪ್ಲೇಸಸ್ಗಳಾಗಿದ್ದಾವೆ. ಸೊ ಬೆಂಗಳೂರಿನಲ್ಲಿರ್ತಕ್ಕಂತಹ ಫೇಮಸ್ ಫುಡ್ಸ್ಗಳು ಯಾವ್ದು ಅಂದರೆ, ಇಡ್ಲಿ ವಡೆ, ತಟ್ಟೆ ಇಡ್ಲಿ, ರಾಗಿ ಮುದ್ದೆ, ಸ್ವೀಟ್ ಬಂದು ಸಜ್ಜಪ್ಪ ಅಂತ ಕರಿತೀವಿ, ಅದು ಇಲ್ಲಿ ಭಾಳ ಫೇಮಸ್ಸು. ಬೆಂಗಳೂರಿನಲ್ಲಿ ನಡೀತಕ್ಕಂಥ ಫೇಮಸ್ ಫೆಸ್ಟಿವಲ್ ಬಂದು ಕರಗ ಉತ್ಸವ ಅಂತ ಕರಿತೀವಿ. ಇದು ಇಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಬೆಂಗಳೂರಿನ ಪಾಪ್ಯುಲೇಷನ್ ಬಂದು ತುಂಬ ಜಾಸ್ತಿ ಇದೆ. 1 crore ಪೀಪಲ್ಸ್, 1 ಕೋಟಿ ಜನ ಬೆಂಗಳೂರು ನಗರಗಳಲ್ಲಿ ವಾಸ ಮಾಡ್ತಾರೆ.
ಸೊ ಅಷ್ಟರ ಮೇಲೆ ನೀವು ತಿಳ್ಕೊಳ್ಬೇಕು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ತುಂಬ ರೆಸಿಡೆನ್ಷಿಯಲ್ ಏರಿಯಾಗಳು ತುಂಬ ನಿರ್ಮಾಣ ಆಗ್ತಾ ಇದ್ದಾವೆ ಬೆಂಗಳೂರಿನಲ್ಲಿ. ಸೊ ಅದೇ ರೀತಿಯಾಗಿ ಒಳ್ಳೊಳ್ಳೆ ಹೊಸ ಹೊಸ ಪ್ರದೇಶಗಳು, ಎಕ್ಸ್ಪೆನ್ಷನ್ಸ್ ಏರಿಯಾಸ್ಗಳೆಲ್ಲ ಭಾಳ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಬೆಂಗಳೂರಲ್ಲಿ. ಸೊ ಬೆಂಗಳೂರು ಭಾಳ ಜನ ಕಾರ್ಮಿಕರನ್ನ ಹೊಂದಿರತಕ್ಕಂತಹ ನಗರ. ಒಂದೇ ದಿನ ನೀವು ಬೆಂಗಳೂರನ್ನ ಈಗ ಕೊರೋನಾ ಟೈಮಲ್ಲಿ ನೋಡಿರ್ಬೇಕು, ಎಷ್ಟೋ ಜನ ಕೆಲಸ ಇಲ್ಲದಂಥ ಟೈಮಲ್ಲಿ ಬೆಂಗಳೂರೇ ಖಾಲಿನೇ ಆಗಿತ್ತು ಪೂರ್ತಿ. ಅಂದರೆ ಅದು ಪೂರ್ತಿ ಕಮರ್ಷಿಯಲ್ ನಗರನೇ ಆಗಿದೆ. ಅಂದರೆ ವರ್ಕರ್ಸ್ ಇರೋದು ಬೆಂಗಳೂರಲ್ಲಿ ಸರಿಸುಮಾರು 50% ಎಲ್ಲ ವರ್ಕರ್ಸ್ ಇರೋದ್ರಿಂದಾಗಿ. ಸೊ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರೋದಕ್ಕೆ ಕಾರಣ ತುಂಬ ಜನ ಮಿಗ್ರೆಂಟ್ ಆಗಿ ಬೇರೆ ಬೇರೆ ನಗರಗಳಿಂದ, ಬೇರೆ ಬೇರೆ ರಾಜ್ಯದಿಂದ, ದೇಶದಿಂದ ಅಲ್ಲಿ ಮಿಗ್ರೇಷನ್ ಆಗಿಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಅಲ್ಲೇ ಸೆಟ್ಲ್ ಆಗಿರ್ತಾರೆ ಕೆಲವೊಂದಿಷ್ಟು ಜನ. ಸೊ ಬೆಂಗಳೂರಲ್ಲಿ ಮಾತಾಡ್ತಕ್ಕಂಥ ಫೇಮಸ್ ಲ್ಯಾಂಗ್ವೇಜಸ್ಗಳು ಬಂದು ಕನ್ನಡ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ಹೀಗೆ ಪ್ರಮುಖವಾದಂತಹ ಭಾಷೆಗಳನ್ನು ಮಾತಾಡ್ತಾರೆ. ಬಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇರೋದು ಕನ್ನಡ. ಯಾಕಂದರೆ ಕರ್ನಾಟಕದಲ್ಲಿರೋದ್ರಿಂದ ಕನ್ನಡನೇ ಇಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಲ್ಲಿನ GDP ಬಂದು 28.09 ಲ್ಯಾಕ್ ಕ್ರೋರ್ ಇದೆ. ಸೊ ಅಥವಾ 28.10 ಲ್ಯಾಕ್ ಕ್ರೋರ್ ಇದೆ ಇಲ್ಲಿ GDP ಬಂದು. GDP ರ್ಯಾಂಕು ಇಂಡಿಯಾದಲ್ಲಿ 3ನೇ ಅತಿ ದೊಡ್ಡ GDPಯನ್ನು ಹೊಂದಿರತಕ್ಕಂತಹ ಬೆಂಗಳೂರು ಇದಾಗಿರುತ್ತೆ. ಸೊ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಬೆಂದ ಕಾಳೂರು ಅಂತ ಮೊದಲಕ್ಕೆಲ್ಲ ಕರೀತಾಯಿದ್ರು. ಅತ್ಯಂತ ವೇಗವಾಗಿ ಬೆಳೀತಕ್ಕಂತಹ ನಗರ ಅಂತ ಕೂಡ ನಾವು ಗುರುತಿಸ್ತೇವೆ ಬೆಂಗಳೂರನ್ನು. ಸೊ ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಬೆಂಗಳೂರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ಇನ್ನೂ ಬೆಂಗಳೂರಿನ ಬಗ್ಗೆ ಏನಾದರೂ ಹೇಳೋದು ಬಾಕಿ ಇದ್ದಿದ್ದರೆ, ಸೊ ನನಗೆ ಗೊತ್ತಿರೋವಂಥದ್ದನ್ನು ನಾನು ಹೇಳಿದ್ದೀನಿ. ಇನ್ನೂ ಏನು ಮಿಸ್ ಆಗಿದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಮುಂದೆ ಯಾವುದಾದ್ರೂ ಇದೇ ಥರ ವೀಡಿಯೋಸ್ಗಳನ್ನು ಮಾಡಬೇಕಾದ್ರೆ ನಾನು ಅದನ್ನು ಹೇಳ್ತೇನೆ, ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.